ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಳ್ಳತನ ನಡೆದ 4 ಗಂಟೆಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಕಳ್ಳನನ್ನ ಬಂಧಿಸುವಲ್ಲಿ ಕಾಗವಾಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಇದೇ ಮಾರ್ಚ್ 5ರಂದು ಮಧ್ಯಾಹ್ನ ಸುಮಾರು 12:50 ಸಮಯದಲ್ಲಿ ಶಾಂತು ಚಂದ್ರಕಾಂತ್ ಎಂಬುವವರು 2,81,280 ರೂಪಾಯಿ ಹಣವನ್ನು ತಮ್ಮ ಬ್ಯಾಗ್ನಲ್ಲಿಟ್ಟುಕೊಂಡು ಮೋಟಾರ್ ಸೈಕಲ್ನಿಂದ ಶಿರಗುಪ್ಪಿ ಗ್ರಾಮ ಹದ್ದಿ ಬಸವನಗುಡಿ ಹತ್ತಿರ ಶಿರಗುಪ್ಪಿ ಕಡೆಯಿಂದ ಉಗಾರ ಬಿಕೆ ಕಡೆಗೆ ಬರುವಾಗ ಒಬ್ಬ ಅಪರಿಚಿತ ವ್ಯಕ್ತಿಯು ಬೈಕನ್ನು ಅಡ್ಡಗಟ್ಟಿ ಹಣದ ಬ್ಯಾಗ್ ಹಾಗೂ ಅವರ ಬಳಿ ಇದ್ದಂಥ ಮೊಬೈಲ್ ಅನ್ನ ದರೋಡೆ ಮಾಡಿಕೊಂಡು ಪರಾರಿಯಾಗಿರುತ್ತಾನೆ. ಈ ಕುರಿತಂತೆ ಹಣ ಕಳೆದುಕೊಂಡವರು ಗಾಬರಿಯಿಂದ ತಕ್ಷಣ ಕಾಗವಾಡ ಪೊಲೀಸ್ ಠಾಣೆಗೆ ಸಂಗತಿಯನ್ನ ತಿಳಿಸಿದ ಕೂಡಲೇ ಪಿಎಸ್ಐ ರವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ತಮ್ಮ ಸಿಬ್ಬಂದಿಯೊಂದಿಗೆ ಆರೋಪಿಯ ಬೆನ್ನಟ್ಟಿ ಶಿರಗುಪ್ಪಿ ಗ್ರಾಮದ ಜಮೀನೊಂದರಲ್ಲಿ ಅಡಗಿ ಕುಳಿತ ಸಾಗರ್ ಅಶೋಕ್ ಎಂಬ ದರೋಡೆಕೋರನನ್ನ ಬಂಧಿಸಿ ಬಂಧಿತನಿಂದ 2,81,280 ರೂಪಾಯಿ ಹಾಗೂ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಸದ್ಯ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕಳ್ಳನನ್ನ ಈಗ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಿದ್ದಾರೆ. ಸದ್ಯ ಕಳ್ಳನನ್ನು ಬಂಧಿಸಲು ಕೆ ರಾಮರಾಜನ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಮತ್ತು ಆರ್ಬಿ ಬಸರಗಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ, ಪ್ರಶಾಂತ್ ಮುನ್ನೋಳಿ ಡಿಎಸ್ಪಿ ಅಥಣಿ ಇವರ ಮಾರ್ಗದರ್ಶನದಲ್ಲಿ, ಸಂತೋಷ್ ಹಳ್ಳೂರ ಸಿಪಿಐ ಅಥಣಿ ವೃತ್ತ ಇವರ ನೇತೃತ್ವದಲ್ಲಿ ರಾಘವೇಂದ್ರ ಕೋತ ಪಿಎಸ್ಐ ಕಾಗವಾಡ, ಎಂಎ ಆಳಂದ್ ಪಿಎಸ್ಐ ಅಪರಾಧ ವಿಭಾಗ ಇವರ ಮುಂದಾಳತ್ವದಲ್ಲಿ ತಂಡವನ್ನ ರಚಿಸಿ ಕಳ್ಳತನ ನಡೆದಂತ 4 ಗಂಟೆ ಒಳಗಾಗಿ ದರೋಡೆಕೋರನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.